ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮನೇಲಿ ಅಂಬಿಕಾ ಹೋದ್ಮೇಲೆ ಮತ್ತೆ ಈ ಮನೇಲಿ ನಗು ಬಂದಿದೆ ನಿನ್ನಿಂದ. ನನ್ನ ಕಡೆ ತಿರುಗೂ ನೋಡ್ತಾ ಇರಲಿಲ್ಲ. ಹಾಗಿರುವಾಗ ಅವಳು ನನ್ನ ಜೊತೆ ಮಾತಾಡೋ ಹಾಗೆ ಮಾಡಿದೆ ನೀನು. ಅಪ್ಪಂಗೂ ನಿನ್ನ ಮೇಲೆ ಏನೋ ಒಂಥರ ವಿಶ್ವಾಸ. ಶಾನ್ವಿಗೆ ನಿನ್ನ ಕಂಡ್ರೆ ಪ್ರೀತಿ. ಇನ್ನಮ್ಮ ಅವ್ರಿಗೂ ನಿನ್ನ ಮೇಲೆ ಪ್ರೀತಿ ಇದೆ. ಆ್ಯಂಡ್ ಮೋರೋವರ್ ನೀನು ಎಲ್ಲರ ಬಗ್ಗೆನೂ ಕಾಳಜಿ ತೋರಿಸ್ತೀಯ, ಇವನ್ ನನ್ನ ಬಗ್ಗೆನೂ. ನೀನು ನನ್ನ ಫ್ಯಾಮಿಲಿಯವ್ರಿಗೋಸ್ಕರ ನೀನು ಇಷ್ಟೆಲ್ಲ ಮಾಡಿರುವಾಗ ನಾನು ಹಾಗೇ ಇರಬೇಕಲ್ವಾ? ಸೊಸೆ ಆದವಳು ಅತ್ತೆ ಮಾವನ್ನ ಕೇರ್ ಮಾಡಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಗಂಡ ಆದವನು ಅವಳ ಹೆಂಡತಿ ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಬೇಕು, ಅವ್ರು ಸೇವೆ ಮಾಡಬೇಕು ಅನ್ನೋ ಜವಾಬ್ದಾರಿ ಬಗ್ಗೆ ಯಾರು ಯಾಕೆ ಯೋಚನೆ ಮಾಡಲ್ಲ? ನಾನು ನೀನು ಗಂಡ ಹೆಂಡತಿ ಥರ ಇಲ್ಲದೆ ಇರಬಹುದು, ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನಾನು ಮಾತ್ರ ಹಾಗೆ ಸುಮ್ಮನಿರ್ತೀನಿ, ನೀನು ಮಾತ್ರ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಫುಲ್ಫಿಲ್ ಮಾಡಬೇಕು ಅಂದರೆ ಹೇಗಾಗುತ್ತೆ? ಅದಿಬ್ಬರ ಕಡೆಯಿಂದನೂ ಇರಬೇಕಲ್ವಾ? ಅಬ್ಬಾ, ಏನು ತೇಜಸ್ಸು! ಅವರನ್ನು ನೋಡ್ತಾ ಇದ್ರೆ ನಮ್ಮ ದೇಹದಲ್ಲಿ ಏನೋ ಒಂದು ಶಕ್ತಿ ಬಂದ ಹಾಗಾಗುತ್ತೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ನಮ್ಮನೆಗೆ ಬಂದಿದ್ರಲ್ಲ ದುರ್ಗಾ ತಂದೆ. ಅವ್ರ ಪರಿಚಯ ನಿಮ್ಗೆ ಮೊದಲೇ ಇತ್ತಾ? ಎಲ್ಲಿ, ಯಾವಾಗ? ನಿಮ್ಗೂ ಶರತ್ಗೂ ಅವ್ರ ಪರಿಚಯ ಇದೆ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನೀವು ಯಾವತ್ತೂ ಅವ್ರ ಬಗ್ಗೆ ನನ್ನ ಹತ್ರ ಮಾತೇ ಆಡಿರ್ಲಿಲ್ಲ. ಹೇಳೋ ಪ್ರಸಂಗ ಬಂದಿರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಅದು ಅಲ್ಲದೆ ಅವರೇ ದುರ್ಗಾ ತಂದೆ ಅಂತ ಮೊನ್ನೆ ನಮ್ಮ ಶರತ್ ಹೇಳ್ದಾಗಲೇ ಗೊತ್ತಾಗಿತ್ತು. ಅದಕ್ಕೆ ಮುಂಚೆ ಅವ್ರು ಯಾರೋ ದೊಡ್ಡ ಅವಧೂತರು ಇರಬೇಕು ಅಂತ ಅನ್ಕೊಂಡಿದ್ದೆ. ಓ, ಅವಧೂತರು? ನಿಮ್ಗವ್ರು ಎಲ್ಲಿ ಸಿಕ್ಕಿದ್ರು ಅಂತ ಹೇಳಿದ್ರಿ? ಅಲ್ಲದೆ ಅವ್ರೇನೋ ನಿಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತಾನೂ ಹೇಳ್ತಾ ಇದ್ರಿ. ಅವ್ರ ಬಗ್ಗೆ ಏನ್ ಹೇಳಿ? ಅವರು ಮೊದಲನೇ ಸರಿ ಸಿಕ್ಕಾಗ ನನ್ನ ಕಾರ್ ಆಕ್ಸಿಡೆಂಟ್ ಇಂದ ತಪ್ಪಿಸಿದ್ದೆ ಅವರು. ಅಪಾಯ, ಅಪಘಾತ. ನಾನು ನಿನಗೆ ಹೇಳ್ತಾ ಇದ್ನಲ್ಲ, ನನ್ನ ಬುದ್ಧಿನ ಯಾರೋ ಎಳೆದ ಹಾಗಾಗುತ್ತೆ, ನನ್ನ ಮೈಂಡಿಗೆ ಮಬ್ಬು ಕೌದಾಗ್ತಿತ್ತು ಅಂತ. ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದು ಇವರೇನೆ. ಅವ್ರ ಹತ್ರ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಅನ್ಸುತ್ತೆ. ಪಾಪ ನಮ್ಮ ದುರ್ಗನ್ ನೋಡ್ದಾಗ್ಲೆಲ್ಲ ನನಗೆ ತುಂಬಾ ಸಂಕಟ ಆಗತ್ತೆ. ಏನು? ದುರ್ಗನ್ ನೋಡಿದ್ರೆ ಸಂಕಟ ಆಗತ್ತಾ? ಯಾಕೆ? ಅವಳಿಗೇನಾಗಿದೆ? ತಂದೆ ಇದ್ದು ಇಲ್ದಾಗ ಅನ್ನಿಸ್ತಾ ಇದೆ ಅವಳಿಗೆ. ಅವ್ರ ಹತ್ರ ಎಷ್ಟೇ ಶಕ್ತಿ ಇರ್ಬೋದು, ಆದರೆ ಒಬ್ಬ ಮಗಳಿಗೆ ಬೇಕಾಗಿರೋದು ಅವಧೂತರಲ್ಲ, ಅಪ್ಪನ ಪ್ರೀತಿ. ಆ ಪ್ರೀತಿನೇ ಅವಳಿಗೆ ಸಿಕ್ಕಿಲ್ಲ. ಪಾಪ ತಾಯಿನೂ ತೀರ್ಕೊಂಡಿದ್ದಾರೆ. ಅವಳಕ್ಕ ಚಿಕ್ಕ ವಯಸ್ಸಲ್ಲೇ ಕಳೆದು ಹೋಗಿದ್ದಾಳಂತೆ. ಅವಳನ್ನೂ ಹುಡುಕ್ತಾ ಇದ್ದಾಳೆ. ಏನೋ ಅವಳು ಎಲ್ಲಿದ್ದಾಳು, ಅವಳ ಕಥೆ ಏನೋ? ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ದುರ್ಗಾಗೆ ಅವಳ ಅಕ್ಕ ಯಾರು, ಎಲ್ಲಿದ್ದಾಳೆ ಅನ್ನೋ ವಿಷಯನೇ ಗೊತ್ತಿಲ್ವಾ? ಇಲ್ಲ ಮಾಡ್ಬೇಕಾ? ಅವಳು ಬೆಂಗಳೂರಿಗೆ ಬಂದಿದ್ಲೇ ಅವಳ ಅಕ್ಕನ ಹುಡುಕೋದಕ್ಕಂತ. ನಾನು ಆದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಪಾಪ ಚಿಕ್ಕ ವಯಸ್ಸಲ್ಲೇ ಯಾರಾದರೂ ಕಳೆದು ಹೋದ್ರೆ ಅವರನ್ನು ಹುಡುಕೋದು ಎಷ್ಟೊಂದು ಕಷ್ಟ ಗೊತ್ತಾ? ಅದು ಅಲ್ಲದೆ ಅವ್ರ ಹತ್ರ ಏನಾದರೂ ಒಂದು ಸಣ್ಣ ಕುರುಹು ಇರಬೇಕಲ್ವಾ? ಅಂದ್ರೆ ದುರ್ಗಾಗೆ ಅಂಬಿಕಾನೇ ಅವಳ ಅಕ್ಕ ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ದುರ್ಗನ್ಗೆ ಅವಳ ಪಾಸ್ ಬಗ್ಗೆ ಏನು ಗೊತ್ತಿರಲ್ಲ ಅನ್ಸತ್ತೆ. ಆ ಶಂಭು ಅವಳಿಗೆ ಎಲ್ಲ ವಿದ್ಯೆನೂ ಕಲ್ಸಿರ್ಬೋದು ಅಂತೆಲ್ಲ ನಾನು ಯೋಚನೆ ಮಾಡಿದ್ದು ಸುಳ್ಳ? ಏನಿರ್ಬೋದು? ಮಾಯಾ, ಹೋಮ್ ಮಿನಿಸ್ಟ್ರು ಫರ್ಮಾನು ಹೊರಡಿಸಿದ್ದಾರೆ. ಏನ್ ವಿಷಯ ಇರ್ಬೋದು? ಡೋಂಟ್ ನೋ. ಮಾಳವಿಕಾ ಮೇಡಮು ಎಲ್ರನ್ನೂ ಕರೆದಿದ್ದಾರೆ ಅಂದರೆ
ಏನೋ ಬಿಗ್ ಅನೌನ್ಸ್ಮೆಂಟ್ ಇರಲೇಬೇಕು. ಬಾಸು, ಈಗ ತಲೆನೋವು ಹೇಗಿದೆ? ಸ್ವಲ್ಪ ಬೆಟರ್ ಇದೆ. ಶರತ್, ಏನಾಯ್ತು ಶರತ್? ಐಮ್ ಫೈನ್ ಮಾಯಾ. ಅಣ್ಣ, ಏನಾಯ್ತು? ಮಾಮಿನೂ ಎಲ್ರಿಗೂ ಬರಕ್ ಹೇಳಿದ್ರಂತೆ. ಏನೋ ನನಗೂ ಗೊತ್ತಿಲ್ಲ ಶಾಮಿ, ನೋಡೋಣ ಅವರೇ ಬರ್ತಾರಲ್ಲ. ಅಲ್ಲ ಮಾಳ್ವಿಕಾ, ಏನು ವಿಷಯ ಅಂತ ರೂಮಲ್ಲಿ ಕೇಳಿದ್ರೆ ಏನು ಹೇಳಲೇ ಇಲ್ಲ. ಹೇಳ್ತೀನಿ. ಇವತ್ತು ನನಗೊಂದು ಮಹತ್ವದ ವಿಷಯ ಅರಿವಿಗೆ ಬಂತು. ನಮ್ಮ ದುರ್ಗಾ ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದನೂ ಅವಳಿಗೆ ಸಿಗ್ಬೇಕಾದ ಗೌರವ ಸಿಗ್ತಾ ಇಲ್ಲ ಅಂತ. ಅವಳ ತಂದೆ ಈ ಮನೆಗೆ ಬಂದಾಗ ಅವ್ರ ಜೊತೆ ಈ ಮನೆಯಲ್ಲಿ ಕೆಲವರು ಸರಿಯಾಗಿ ಬಿಹೇವ್ ಮಾಡಲಿಲ್ಲ. ಅದರಿಂದ ಅವ್ರ ಮಗಳಾಗಿರೋ ದುರ್ಗನ್ಗೂ ಅವಮಾನ ಆಗಿರೋದು ಸಹಜ ಅಲ್ವಾ? ದುರ್ಗಾ, ಸಾರಿ ಮಾ. ನೀನು ಈ ಮನೆಗೆ ಮಾಡಿರೋ ಉಪಕಾರಕ್ಕೆ ನಾವೆಲ್ಲರೂ, ಈ ಮನೆಯಲ್ಲಿರೋ ಪ್ರತಿಯೊಬ್ಬರು ನಿನಗೆ ಋಣಿಯಾಗಿರ್ತೀವಿ. ನಮ್ಮನೆ ಸೊಸೆ ಅಂದರೆ ಅದಕ್ಕೆ ಆದ ಒಂದು ಒಳ್ಳೆ ಸ್ಥಾನ ಇದೆ. ಆ ಸ್ಥಾನಕ್ಕೆ ಸಿಗಬೇಕಾದ ಗೌರವ ಸಿಗಲೇಬೇಕಲ್ವಾ? ಅದಕ್ಕೆ ನಮ್ಮ ಕ್ಲೋಸ್ ಸರ್ಕಲ್ನಲ್ಲಿರೋ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನಮ್ಮ ದುರ್ಗನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನಾನೊಂದು ಪಾರ್ಟಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓ, ಪಾರ್ಟಿ. ಮಾಯಾ, ಅಲ್ಲಿನ್ನೂ ಅತ್ತಿಗೆದ್ ಮಾತುಕತೆನೇ ಮುಗ್ದಿಲ್ಲ, ಯಾಕೆ ಓಡ್ ಬಂದೆ? ಅಲ್ಲಿದ್ದೇನ್ ಮಾಡ್ಬೇಕು? ದುರ್ಗಾ ಈ ಮನೆ ಸೊಸೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರಂತೆ, ಅದಕ್ಕೊಂದು ಪಾರ್ಟಿ ಅಂತೆ. ಎಲ್ಲ ಸರಿಯಾಗಿದ್ದಿದ್ರೆ ಆ ಸ್ಥಾನದಲ್ಲಿ ನಾನಿರ್ಬೇಕಾಗಿತ್ತು. ಇದೆಲ್ಲ ನನ್ಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ರು ಮ್ಯಾಮ್ ಈ ತರ ಮಾಡ್ತಿದ್ದಾರಲ್ಲ, ಗೊತ್ತಾಗಲ್ವಾ ಅವ್ರಿಗೆ? ಕೂಗಾಡ್ಬೇಡ, ಮೆತ್ತಗ್ ಮಾತಾಡು. ಕೋಪ ಬರ್ತಿದೆ, ಕೆಟ್ಟ ಕೋಪ ಬರ್ತಿದೆ. ದುರ್ಗಾ ಈ ಮನೆ ಸೊಸೆ ಅಂತ ಹೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಇಲ್ಲ, ನನಗೆ ಈ ಪಾರ್ಟಿ ಇಷ್ಟ ಇಲ್ಲ ಅಂತ ಈಗ್ಲೇ ಅವ್ರ ಹತ್ರ ಹೋಗಿ ಹೇಳ್ತೀನಿ. ಸಮಾಧಾನ. ನನ್ ಮಾತ್ ಕೇಳು ಮಾಯಾ, ನನ್ನ ಹತ್ರ ಒಂದು ಸೂಪರ್ ಡೂಪರ್ ಐಡಿಯಾ ಇದೆ. ಇದರಿಂದ ಆ ದುರ್ಗನ್ಗೆ ಅವಮಾನ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಅಂತಾನೆ ಅನ್ಕೋ. ನೀನೀಗಲ್ಲಿ ಹೋಗಿ ಸೀನ್ ಕ್ರಿಯೇಟ್ ಮಾಡ್ಬೇಡ. ಅಲ್ಲಿನೂ ಮಾತುಕತೆ ನಡೀತಾ ಇದೆ, ಬಾ ಹೋಗೋಣ. ಆರ್ ಯು ಶೋರ್? ಡಬಲ್ ಶೋರ್, ಬಾ ಮಾರಾಯ್ತಿ.